ಒಂದು ಊರಿನಲ್ಲಿ ಒಬ್ಬ ರಾಯರ ಭಕ್ತ ಇದ್ದ. ರಾಯರ ಭಕ್ತ ತನಗೆಷ್ಟು ರಾಯರ ಸೇವೆ ಗೊತ್ತು, ಎಷ್ಟು ರಾಯರ ಬಗ್ಗೆ ಗೊತ್ತು, ಅಷ್ಟು ರಾಯರ ಸೇವೆಯನ್ನು ಮಾಡ್ಕೊಳ್ತಾ ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ಇದ್ದ. ಹಾಗಿರುವಾಗ ಆತನನ್ನು ನೋಡಿ ಅನೇಕರು ರಾಯರ ಸೇವೆಯನ್ನು ಮಾಡೋದನ್ನು ಕಲ್ತ್ಕೊಂಡ್ರು. ಈ ಕಡೆ ರಾಯರ ಭಕ್ತನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ರಾಯರ ಸೇವೆ ಮಾಡುತ್ತಿದ್ದಂತೆ ಸುಧಾರಣೆ ಕಾಣ್ತಾ ಹೋಯಿತು. ಸಾಧಾರಣವಾಗಿ ರಾಯರ ಭಕ್ತಿಯಿಂದ ಎಲ್ಲವನ್ನೂ ಆತನು ಪಡ್ಕೊಂಡ. ರಾಯರ ಮೇಲೆ ಭಕ್ತಿ ಮತ್ತು ಪ್ರೀತಿ ಎರಡೂ ಕೂಡ ಆತನಿಗೆ ಹೆಚ್ಚಾಯಿತು. ರಾಯರನ್ನು ಇನ್ನೂ ಜಾಸ್ತಿ ಭಕ್ತಿಯಿಂದ ಆರಾಧನೆ ಮಾಡೋದಕ್ಕೆ ಶುರು ಮಾಡ್ದ. ಸದಾ ಬೇರೆಯವರಿಗೆ ಒಳ್ಳೆಯದನ್ನು ಬಯಸ್ತಾ ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇದ್ದ. ಮೊದಲು ಆತನಿಗೆ ರಾಯರ ಮೇಲೆ ಭಕ್ತಿ ಇರಲಿಲ್ಲ. ಬೇರೆ ಯಾರೋ ರಾಯರ ಪವಾಡಗಳ ಬಗ್ಗೆ, ರಾಯರ ಭಕ್ತಿಯ ಬಗ್ಗೆ ಹೇಳಿದ ಮೇಲೆ ಆತನಿಗೆ ರಾಯರನ್ನು ಪೂಜಿಸಬೇಕು ಅನ್ನೋ ಆಸೆ ಆಯಿತು. ಅದರಂತೆ ರಾಯರನ್ನು ಪೂಜಿಸ್ತಾ ಹೋದ. ರಾಯರ ಮಹಾಭಕ್ತನಾಗಿ ಬೆಳೆದ. ಎಷ್ಟರ ಮಟ್ಟಿಗಂತ ಅಂದರೆ ರಾಯರಿಲ್ದೇನೆ ಉಸಿರಿಲ್ಲ ಅನ್ನೋ ಮಟ್ಟಿಗೆ, ರಾಯರಿಲ್ಲದೆ ಬದುಕಿಲ್ಲ ಅನ್ನೋ ಮಟ್ಟಿಗೆ. ಏನೇ ಮಾಡೋದಾದರೂ ರಾಯರನ್ನು ಕೇಳಿ ಮಾಡುವುದು, ರಾಯರ ವಾರ ಗುರುವಾರ ದಿನವೇ ಮಾಡೋದು, ಅಷ್ಟರ ಮಟ್ಟಿಗೆ ಆತನ ಭಕ್ತಿ, ರಾಯರ ಸೇವೆ ಆತನನ್ನು ಆಕರ್ಷಿಸ್ತು. ತನಗೆ ತಿಳಿಯದ ರಾಯರ ಕಥೆಗಳನ್ನು ಬೇರೆಯವರ ಬಳಿ ಕೇಳಿ ತಿಳಿದುಕೊಂಡ. ರಾಯರ ಕಥೆ, ರಾಯರ ಪವಾಡವನ್ನು ಕೇಳಿ ತಿಳಿದು ಆತನ ಮನಸ್ಸಿನಲ್ಲೂ ನನ್ನ ಜೀವನದಲ್ಲೂ ಏನಾದರೂ ರಾಯರ ಪವಾಡಗಳು ಆಗಬಹುದು ಅಂತ ಯೋಚಿಸಿ ರಾಯರನ್ನು ಪೂಜಿಸ್ತಾ ಹೋದ ಮೇಲೆ ಅನೇಕ ಪವಾಡಗಳು ಆತನ ಜೀವನದಲ್ಲೂ ಎದುರಾಯಿತು. ಹೀಗಿರುವಾಗ ಒಂದು ದಿನ ರಾಯರ ಭಕ್ತನ ಸ್ನೇಹಿತ ರಾಯನ ಭಕ್ತನ ಮನೆಗೆ ಬರ್ತಾನೆ. ರಾಯರ ಭಕ್ತರ ಮನೆಗೆ ಬಂದಾಗ, ನೀನು ರಾಯರು 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 ಅಂತೀಯಲ್ಲ, ಯಾಕೆ ಅಂತ ಹೇಳಿ ಆ ಭಕ್ತನನ್ನು ಸ್ನೇಹಿತ ಪ್ರಶ್ನೆ ಮಾಡ್ತಾನೆ. ಆಗ ನನಗೂ ಏನೂ ಗೊತ್ತಿರಲಿಲ್ಲ, ನಾನು ನಿಂತರನ್ನೇ ನಂಬೋಕೆ ಶುರು ಮಾಡಿದೆ. ಆಗ ನನಗೆ ರಾಯರ ಮಹಿಮೆ ಅರಿವಾಗ್ತಾ ಹೋಯಿತು ಅಂತ ಹೇಳ್ತಾನೆ. ಆದರೆ ರಾಯರ ಭಕ್ತನ ಸ್ನೇಹಿತರಿಗೆ ನಂಬಿಕೆ ಹುಟ್ಟೋದಿಲ್ಲ. ಹಾಗೆ ಒಂದಿನ ರಾಯರ ಭಕ್ತ ಮತ್ತು ಆತನ ಸ್ನೇಹಿತ ಮನೆಯಿಂದ ಕೆಲಸಕ್ಕೆ ಅಂತ ಹೇಳಿ ಹೊರಗಡೆ ಹೊರಡ್ತಾರೆ. ಹಾಗೆ ಹೊರಗಡೆ ಹೊರಟಾಗ ರಾಯರನ್ನು ತುಂಬ ನಂಬಿರೋ ರಾಯರ ಭಕ್ತನಿಗೆ ಗಾಜು ಕಾಲಿಗೆ ತಾಗಿ ರಕ್ತ ಬರುತ್ತೆ. ಆಗ ರಾಯರ ಭಕ್ತನ ಸ್ನೇಹಿತ ಜೋರು ನಗ್ತಾ ಇರ್ತಾನೆ. ನೀನು ರಾಯರು ರಾಯರು ಅಂತಿದ್ಯಲ್ಲ, ನಿನ್ನ ರಾಯರು ಸಾಧ್ಯವಾಗಿದ್ದರೆ ನಿನ್ನ ಕಾಲಿಗೆ ಗಾಜು ತಾಗೋದನ್ನು ತಪ್ಪಿಸ್ಬೇಕಿತ್ತು. ನಂದೇ ಬೆಸ್ಟು, ನಾನು ದೇವ್ರ ಮೇಲೆ ನಂಬಿಕೆ ಇಟ್ಟಿಲ್ಲ, ಅದಕ್ಕೆ ನನಗೇನೂ ಆಗಲಿಲ್ಲ. ಅಷ್ಟಿದ್ರೆ ನಿನ್ನ ರಾಯರು ಬಂದು ನಿನ್ನನ್ನು ಕಾಪಾಡ್ಬೋದಿತ್ತಲ್ಲ ಅಂತ ಹೇಳಿ ರಾಯರ ಭಕ್ತರಿಗೆ ಹೇಳಿದಾಗ, ರಾಯರ ಭಕ್ತನಿಗೆ ಹೌದಲ್ಲ, ನನ್ನ ರಾಯರು ಬರಬೇಕಿತ್ತು, ನನ್ನ ರಾಯರು ಕಾಪಾಡಬೇಕಿತ್ತು ಅಂತ ಒಂದು ಕ್ಷಣ ಅನಿಸುತ್ತೆ. ಸ್ನೇಹಿತ ಹೇಳೋದನ್ನು ಕೇಳಿ ರಾಯರ ಭಕ್ತನಿಗೆ ತುಂಬ ಬೇಸರ ಆಗುತ್ತೆ. ನಾನಿಷ್ಟೆಲ್ಲ ರಾಯರನ್ನು ಆರಾಧಿಸಿದ್ರು ನನಗೆ ಈ ಥರ ಆಗೋಯ್ತಲ್ಲ ಅನ್ನೋ ನೋವು ಆತನನ್ನು ಒಂದು ಕ್ಷಣ ಕಾಡುತ್ತೆ. ಆಗ ಕಾಡಿದಾಗ ಕಾಲು ನೋವಿನಲ್ಲಿ ರಕ್ತ ಇಳಿಸ್ಕೊಳ್ತಾ ಒಂದು ಬಟ್ಟೆಯನ್ನು ಕಾಲಿಗೆ ಕಟ್ಕೊಂಡು ಮನೆಗೆ ಬರ್ತಾನೆ. ಹಾಗೆ ಮನೆಗೆ ಬಂದಾಗ ತುಂಬ ಅಂದರೆ ತುಂಬ ಬೇಸರ ಆಗುತ್ತೆ, ಕತ್ಲೇನೋ ಆಗುತ್ತೆ. ಮನೇಲಿ ನಡೆದ ವಿಷಯ ಹೇಳ್ತಾನೆ ಎಲ್ಲರ ಹತ್ರನೂ. ರಾಯರ ಮುಂದೆ ಬಂದು ಕೂತ್ಕೋತಾನೆ. ಜೋರಾಗಿ ರಾಯರ ಮುಂದೆ ಕಣ್ಣಲ್ಲಿ ನೀರು ಹಾಕಿದಾಗ
ನನಗೆ ಈ ಥರ ಆಗೋಯ್ತಲ್ಲ ಅಂತ ಹೇಳಿ ಅನಿಸುತ್ತೆ. ಊಟ ಮಾಡಿ ಏನು ಮಾಡೋದು, ನಾಳೆ ಮತ್ತೆ ಕೆಲ್ಸಕ್ಕೆ ಹೋಗಬೇಕಲ್ಲ ಅಂತ ಹೇಳಿ ಊಟ ಮಾಡಿ ಮಲ್ಕೋತಾನೆ. ಹಾಗೆ ಮಲಗಿದಾಗ ರಾಯರು ಆತನ ಕನಸಿನಲ್ಲಿ ಬರ್ತಾರೆ. ರಾಯರು ಆತನ ಕನಸಿನಲ್ಲಿ ಕಾಣಿಸಿಕೊಂಡು ಮಾತಾಡ್ತಾರೆ. ಏನಂತ ಅಂದರೆ, ನೋಡು ಮಗು, ಇವತ್ತು ನಿನ್ನ ಕಾಲಿಗೆ ಗಾಜು ಚುಚ್ಚಿದೆ ಅಂತ ಹೇಳಿ ನನ್ನ ಮೇಲೆ ನೀನು ತುಂಬ ಕೋಪ ಮಾಡ್ಕೊಂಡಿದ್ಯಾ. ನಾನು ಕಾಪಾಡಲಿಲ್ಲ ಅಂತ ನಿನಗೆ ಅನ್ನಿಸ್ತಿರಬಹುದು. ಆದರೆ ನಿನಗೆ ತಿಳಿಯದ ಎಷ್ಟೋ ಸತ್ಯಾಂಶಗಳು ನನಗೆ ತಿಳಿದಿತ್ತು. ಮುಂದೊಂದು ದಿನ ನಿನಗೊಂದು ದೊಡ್ಡ ಅನಾಹುತ ಕಾದಿತ್ತು. ಅದನ್ನು ನಾನು ಈ ಗಾಜನ್ನು ತಾಗುವುದರ ಮುಖಾಂತರ ಸಣ್ಣ ಅನಾಹುತವಾಗಿ ಪರಿವರ್ತಿಸಿದ್ದೆ. ದೊಡ್ಡ ಕಷ್ಟ ಆಗಿದ್ದಾಗಿದ್ದರೆ ನಿನ್ನ ಪ್ರಾಣನೇ ಹೋಗೋ ಸಂಚಕಾರದಲ್ಲಿತ್ತು. ಅದನ್ನು ತಡೆದು ನಾನು ಈ ಚಿಕ್ಕ ನೋವನ್ನು ನೀನು ಸಹಿಸೋ ಹಾಗೆ ಮಾಡಿದೆ. ಇದು ನೀನು ನನ್ನ ಸೇವೆ ಮಾಡಿರೋದರ ಪ್ರತಿಫಲ. ಇದು ನಿನ್ನ ಪುಣ್ಯ. ನಾನು ನನ್ನ ಭಕ್ತನನ್ನು ಕೊನೆಗೂ ಉಳಿಸಿಕೊಂಡೆ ಅಂತ ಹೇಳಿ ರಾಯರು ಹೇಳ್ತಾರೆ. ಆಗ ಭಕ್ತನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ರಾಯರ ಮೇಲೆ ಅರೆಕ್ಷಣ ನಂಬಿಕೆ ಕಳೆದುಕೊಂಡಿದ್ದಕ್ಕೆ ರಾಯರ ಹತ್ರ ಕ್ಷಮೆಯನ್ನು ಕೇಳ್ತಾನೆ. ಇದರ ಅರ್ಥ ಏನು ಅಂತ ಅಂದರೆ, ರಾಯರು ಯಾವತ್ತೂ ನಂಬಿದವರ ಕೈಯನ್ನು ಯಾವ ಕಾರಣಕ್ಕೂ ಬಿಡೋದಿಲ್ಲ. ನಂಬಿಕೆ ಅಚಲವಾಗಿದ್ದರೆ, ಮನಸ್ಸು ಪರಿಶುದ್ಧವಾಗಿದ್ದರೆ ಏನನ್ನು ಬೇಕಿದ್ರೂ ಸಾಧಿಸಬಹುದು. ಅನ್ನಪೂರ್ಣೆಯ ನೆರಳಿನಲ್ಲಿ ಅಂದೂ ರಾಯರಿದ್ದರು, ಇಂದು ರಾಯರಿದ್ದಾರೆ. ನೊಂದವರ ಪಾಲಿನ ಆಶಾಕಿರಣವಾಗಿ ಅಂದೂ ರಾಯರಿದ್ದರು, ಇಂದು ರಾಯರಿದ್ದಾರೆ. ನಂಬದವರನ್ನು ರಾಯರು ಕಾಪಾಡೋದಕ್ಕೆ ಯಾವುದಾದರೂ ಒಂದು ರೂಪದಲ್ಲಿ ಬಂದೇ ಬರ್ತಾರೆ. ತಾಳ್ಮೆ ಮತ್ತು ನಂಬಿಕೆ ಇರಬೇಕು. ರಾಯರೆಂದಿಗೂ ನಂಬಿದವರ ಮೇಲೆ ಶಿಕ್ಷೆಯನ್ನು ಕೊಡುವ ದೇವರಲ್ಲ. ರಾಯರೇನಿದ್ರೂ ಮನಸ್ಸನ್ನು ಪರಿವರ್ತಿಸ್ತಾರೆ ಹೊರತು ಶಿಕ್ಷೆಯನ್ನು ಯಾವ ಕಾರಣಕ್ಕೂ ತಪ್ಪಿಗೆ ಕೊಡೋದಿಲ್ಲ. ಒಂದು ವೇಳೆ ಭಕ್ತರು ತಪ್ಪು ಮಾಡಿದರೆ ರಾಯರು ಅವಕಾಶವನ್ನು ಕೊಡ್ತಾರೆ. ಆ ಅವಕಾಶವನ್ನು ತಿದ್ದಿಕೊಳ್ಳಿಲ್ಲ ಅಂತಾದರೆ ಆಮೇಲೆ ಶಿಕ್ಷೆ ಆಗಬಹುದು ಏನೋ, ನನಗಷ್ಟು ಸರಿಯಾಗಿ ಗೊತ್ತಿಲ್ಲ. ಆದರೆ ನನಗನಿಸೋ ಪ್ರಕಾರ ರಾಯರು ತಂದೆ ಸ್ವರೂಪದವರು. ಎಂದಿಗೂ ತನ್ನ ಮಕ್ಕಳಿಗೆ ನೋವಾಗುವುದನ್ನು ಸಹಿಸೋದಿಲ್ಲ. ರಾಯರಿದ್ದಾರೆ. ನಿಮಗೆ ಈ ಕತೆ ಇಷ್ಟ ಆದರೆ ರಾಯರಿದ್ದಾರೆ ಅಥವಾ ಶ್ರೀ ರಾಘವೇಂದ್ರ ಅಂತ ಹೇಳಿ ಕಮೆಂಟಲ್ಲಿ ಬರೆದು ತಿಳಿಸಿ. ನೀವು ರಾಯರ ಭಕ್ತರಾಗಿದ್ದರೆ ಅಥವಾ ಹೊಸದಾಗಿ ಈ ಚಾನಲನ್ನು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ ರಾಯರಿಗೆ ಸಂಬಂಧಪಟ್ಟಿರುತ್ತದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಶುಭವನ್ನುಂಟು ಮಾಡಲಿ. ಗುರುರಾಯರ ಅನುಗ್ರಹ ಸದಾ ನಮ್ಮೆಲ್ಲರ ಮೇಲಿರಲಿ. ಏನಾದರೂ ತಪ್ಪಿದ್ದರೆ ದಯಮಾಡಿ ಕ್ಷಮಿಸಿ.